ಈ ತರಕಾರಿ ಬಿಸ್ನೆಸ್ ಮಾತ್ರ ಮಾಡಬೇಡಿ, ಎಕ್ಕುಟ್ಟು ಹೋಗ್ಬಿಡ್ತೀರಾ ಸ್ವಾಮಿ. ಒಂದ್ ಕೆಲಸ ಮಾಡಿ, ಒಂದ್ ಆಟೋ ಇಟ್ಬಿಡಿ. ಮಾರ್ಕೆಟ್ ಇಂದ ಅಂಗಡಿಗೆ ಒಂದು ಲೋಡ್ ಹೊಡೆದ್ರೆ ಸಾಕು, ನಿಮ್ಮದಲ್ಲ ಅಂತ 50-60 ರೂಪಾಯಿ ಜೋಬಿಗೆ ಬಂದು ಬಿದ್ದೋಗ್ಬಿಡುತ್ತೆ. ನಮ್ ತಾಣಗ ತಗೋತೀವಿ ಸರ್. ಪೊಲೀಸ್ ಅವ್ರ ಖರ್ಚು ಎಷ್ಟಾಗುತ್ತೆ ಗೊತ್ತಾ ಸರ್? ಆರ್ಟಿಒ ಖರ್ಚು ಎಷ್ಟಾಗುತ್ತೆ ಗೊತ್ತಾ ಸರ್? ಈ ಗಾಡಿ ಸ್ಪೇರ್ ಪಾರ್ಟ್ ಖರ್ಚು ಎಷ್ಟಾಗುತ್ತೆ ಗೊತ್ತಾ ಸರ್? ಒಂದಲ್ಲ ಒಂದ್ ದಿವಸ ನಿಮ್ ಮನೆಗೂ ಸರ್ ಇದೇ ಗಾಡಿ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಸರ್. ನೀವೇ ಸರ್ ತಲೆ ಇಟ್ಕೊಂಡಿದ್ದೀರಾ? ಯಾರ್ಯಾರ ತಲೆ ಹಿಡೀರಿ ಸರ್. ಏನಂದೆ? ಹೌದು ಸರ್. ಓಹೋ ಬಾ ಸುಂದರಣ್ಣ, ಏನ್ ಸಮಾಚಾರ? ಏನ್ ಸಮಾಚಾರ ಹೇಳಪ್ಪ. ಒಟ್ನಲ್ಲಿ ನನ್ ಗ್ರಾಚಾರನೇ ಸರಿ ಇಲ್ಲ. ಯಾಕಣ್ಣ, ಕೆಲಸ ಸಿಗ್ಲಿಲ್ಲ ಅಂತಾನ? ಅಲ್ಲ ಸುಂದರಣ್ಣ, ನಮ್ ಸರ್ಕಾರದವರು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಅಂತ ಬೊಂಬಡಿ ಹೊಡಿತಾ ಇದ್ರು. ನಮ್ ಜನ ಕಿವುಡ ತರ ಮಕ್ಳ ಮೇಲೆ ಮಕ್ಳು ಮಾಡ್ತಾನೆ ಇದ್ರೆ ಹೇಗೆ? ನೀವೇ ಸ್ವಲ್ಪ ಯೋಚನೆ ಮಾಡು. ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಜನ ಡಿಗ್ರಿ ಮುಗಿಸ್ಕೊಂಡ್ ಬರ್ತಾ ಇದ್ರೆ ಸರ್ಕಾರನೇ ಕೆಲಸ ಕೊಡ್ಬೇಕು ಅಂದ್ರೆ ಹೆಂಗ್ ಸಾಧ್ಯ? ಸುಂದರಣ್ಣ, ನೀನ್ ಹೀಗೆ ಕೆಲಸ ಅಂತ ಅಲಿತಾ ಇದ್ರೆ ಮುದುಕ್ನಾಗಿ ಶೆಡ್ ಸೇರ್ಬಿಡ್ತೀಯ ಅಷ್ಟೇ. ಹಾಗಾದ್ರೆ ನಾನು ನಿನ್ನಂಗೆ ಒಂದು ಪೆಟ್ಟಿಗೆ ಅಂಗಡಿ ಇಡ್ತೀನಿ. ಏನಂದ್ರೆ? ಬೇಡ ಸುಂದರಣ್ಣ, ನೀನ್ ಪೆಟ್ಟಿಗೆ ಅಂಗಡಿ ಇಡ್ತೀಯ? ನೋಡೋರ್ ಕಣ್ಣಿಗೆ ಚೆನ್ನಾಗಿ ವ್ಯಾಪಾರ ಆಗಿರೋ ತರ ಕಾಣಿಸುತ್ತೆ. ಈ ಬಾಳೆಹಣ್ಣು ನೋಡು, ಕಾಯಾಗಿದ್ದ ತಂದಿದ್ದು, ಹಣ್ಣಾಗಿದೆ, ಇನ್ನು ಒಂದು ಸೇಲ್ ಆಗಿಲ್ಲ. ಅದೇ ಬೋಂಡ ಅಂಗಡಿ ನೋಡು, 3 ತಿಂಗಳಲ್ಲಿ ಚೆನ್ನಾಗಿ ಬಿಸ್ನೆಸ್ ಮಾಡಿ ಕೆನಟಿ ಹೋಂಡ ತಗೊಂಡಿದ್ದಾನೆ. ಹೌದು ಸ್ವಾಮಿ, ತಗೊಂಡಿದ್ದೀನಿ. ಸ್ಕೂಟರ್ ತಗೊಂಡಿದ್ದೀನಿ. ಯಾರ ದುಡ್ಡಿನಲ್ಲಿ? ನಮ್ಮ ಅಪ್ಪನ ದುಡ್ಡಿನಲ್ಲಿ. ಬೋಂಡ್ ವ್ಯಾಪಾರದಲ್ಲೇ ತಗೊಂಡಂತ ಯಾವ ಲೋಫರ್ ನನ್ನ ಮಗ ಹೇಳಿದ್ದು? ಈ ಎಣ್ಣೆ ಬೆಲೆ ಎಷ್ಟು ಗೊತ್ತಾ? ಈ ಕಡ್ಲೆ ಹಿಟ್ಟಿನ ಬೆಲೆ ಎಷ್ಟು ಗೊತ್ತಾ? ಈ ಮೆಣಸಿನ್ಕಾಯಿನ ಬೆಲೆ ಎಷ್ಟು ಗೊತ್ತಾ? ಇನ್ನ 50-60 ಬೋಂಡ ಮಿಕ್ಕತ್ತವೆ ಸ್ವಾಮಿ. ಅದನ್ನೆಲ್ಲ ಮಕ್ಳು ಬಾಯಿಗೆ ಹಾಕ್ಬಿಟ್ಟು ನಾನ್ ನೀರ್ ಕುಡಿದು ಮಲಿಕತ್ತೀನಿ ಸ್ವಾಮಿ. ನನ್ ಮಗ ಹೇಳಿದ್ನು. ಹಾಗಾದ್ರೆ ಯಾವ ಬಿಸ್ನೆಸ್ ಮಾಡಿದ್ರೆ ಬೆಟ್ರು ಅಂತೀಯ? ಸ್ವಾಮಿ, ತರಕಾರಿ ಅಂಗಡಿ ಇಡಿ. ಈ ದೊಣ್ಣ ಮೆಣಸಿನ್ಕಾಯಿ ಬೆಲೆ ಎಷ್ಟು ಗೊತ್ತಾ? ಕೆಜಿಗೆ 18 ರೂಪಾಯಿ. ಅದೇ ಮಾರ್ಕೆಟ್ ನಲ್ಲಿ 8 ರೂಪಾಯಿ. 10 ರೂಪಾಯಿ ಲಾಭ ಸಿಗ್ತದೆ ನೋಡಿ. ಹೌದು ಸ್ವಾಮಿ, 8 ರೂಪಾಯಿ ಆಗುತ್ತೆ. ಯಾವ ನನ್ನ ಮಗ ಇಲ್ಲ ಅಂದವನು ಒಂದು ಸಾರಿ ಮಾರ್ಕೆಟ್ಗೆ ಹೋಗಿ ಆಟೋದಲ್ಲಿ ತರಕಾರಿ ತರಬೇಕು ಅಂದ್ರೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಿದಾನ ನನ್ನ ಮಗ? ಸ್ವಾಮಿ, ಅಂಗಡಿ ಬಾಡಿಗೆ, ಮಳಿಗೆ ಅಡ್ವಾನ್ಸು, ಅದು ಇದು ಅಂತ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಿದಾನ ಆ ಬೋಂಡ ನನ್ನ ಮಗ. ಈಗಾಗಲೇ ನನ್ನ ತರಕಾರಿ ಅಂಗಡಿ 500 ರೂಪಾಯಿ ಲಾಸ್ ಅಲ್ಲಿ ನಡೀತಾ ಇದೆ ಸ್ವಾಮಿ. ಈ ತರಕಾರಿ ಬಿಸ್ನೆಸ್ ಮಾತ್ರ ಮಾಡಬೇಡಿ, ಎಕ್ಕುಟ್ಟು ಹೋಗ್ಬಿಡ್ತೀರಾ ಸ್ವಾಮಿ. ಒಂದ್ ಕೆಲಸ ಮಾಡಿ, ಒಂದ್ ಆಟೋ ಇಟ್ಬಿಡಿ. ಮಾರ್ಕೆಟ್ ಇಂದ ಅಂಗಡಿಗೆ ಒಂದು ಲೋಡ್ ಹೊಡೆದ್ರೆ ಸಾಕು, ನಿಮ್ಮದಲ್ಲ ಅಂತ 50-60 ರೂಪಾಯಿ ಜೋಬಿಗೆ ಬಂದು ಬಿದ್ದೋಗ್ಬಿಡುತ್ತೆ. ನಮ್ ತಾಣಗ ತಗೋತೀವಿ ಸರ್. ಪೊಲೀಸ್ ಅವ್ರ ಖರ್ಚು ಎಷ್ಟಾಗುತ್ತೆ ಗೊತ್ತಾ ಸರ್? ಆರ್ಟಿಒ ಖರ್ಚು ಎಷ್ಟಾಗುತ್ತೆ ಗೊತ್ತಾ ಸರ್? ಈ ಗಾಡಿ ಸ್ಪೇರ್ ಪಾರ್ಟ್ ಖರ್ಚು ಎಷ್ಟಾಗುತ್ತೆ ಗೊತ್ತಾ ಸರ್? ಒಂದಲ್ಲ ಒಂದ್ ದಿವಸ ನಿಮ್ ಮನೆಗೂ ಸರ್ ಇದೇ ಗಾಡಿ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಸರ್. ನೀವೇ ಸರ್ ತಲೆ ಹಿಡ್ಕೊಂಡಿದ್ದೀರಾ? ಯಾರ್ಯಾರ ತಲೆ ಹಿಡೀರಿ ಸರ್. ಏನಂದೆ? ಹೌದು ಸರ್, ಈ ಲೋಕದಲ್ಲಿ 2 ಬೆಸ್ಟ್ ಬಿಸ್ನೆಸ್ ಇರೋದು. ಒಂದು ತಲೆ ಹೊಡೆಯೋದು, ಇನ್ನೊಂದು ತಲೆ ಹಿಡಿಯೋದು. ನಿಮ್ ಮುಖ ನೋಡ್ರೆ ತಲೆ ಹೊಡೆಯೋರ್ ತರ ಕಾಣಲ್ಲ, ತಲೆ ಹಿಡೀರಿ.